ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸ್ನ ಮಾಡ್ತಾ ಇದ್ದೀನಿ. ಇನ್ಫಿನಿಕ್ಸ್ನ ಒಂದು ಸ್ಮಾರ್ಟ್ 4+ ಅಂತಹ ಒಂದು ಕ್ರೇಜಿ ಫೋನ್ ಲಾಂಚ್ ಆಗಿದೆ. ಸೊ ಈ ಒಂದು ಫೋನ್ನ ಕೆಲವೊಂದು ವಿಶೇಷತೆಗಳನ್ನ ಮತ್ತು ಈ ಒಂದು ಫೋನ್ನ ಕಂಪ್ಲೀಟ್ ಮಾಹಿತಿನ ಒಂದು ಫೋನ್ ಎಷ್ಟರ ಮಟ್ಟಿಗೆ ವರ್ತು ಆ್ಯಂಡ್ ಎಷ್ಟರ ಮಟ್ಟಿಗೆ ಕ್ರೇಜಿ ಇದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರಿಕ್ವೆಸ್ಟ್ಗಳನ್ನ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ಇನ್ಮೇಲೆ ಯಾವುದೇ ರೀತಿಯ ಒಂದು ಅನ್ಬಾಕ್ಸಿಂಗ್ ವಿಡಿಯೋಗಳು ಡೀಟೇಲ್ ಆಗಿರುತ್ತೆ. ಪ್ರತಿಯೊಂದು ಮಾಹಿತಿನೂ ಕೂಡ ನಿಮಗೆ ಒಂದು ಫೋನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾಗುತ್ತೆ. ಆ್ಯಂಡ್ ಮುಂದೆ ಬರ್ತಕ್ಕಂಥ ಅನ್ಬಾಕ್ಸಿಂಗ್ ಬರಲಿ ಬಿಡಲಿ, ಈ ಒಂದು ಸ್ಪೆಸಿಫಿಕೇಶನ್ ಎಕ್ಸ್ಪ್ಲನೇಷನ್ ಮಾಡೋದು ಕೂಡ ಡೀಟೇಲ್ ಆಗಿರುತ್ತೆ. ಏನಕ್ಕೆ ಅಂದರೆ ನಿಮಗೆ ನಿಮ್ಮ ಒಂದು ಫೋನ್ನ ಖರೀದಿಸುವಾಗ ಏನೆಲ್ಲ ಇದೆ ಅಂತ ಒಂದು ಕಂಪ್ಲೀಟ್ ಮಾಹಿತಿ ಕೊಡೋದು ನನ್ನ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಸೊ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ನನ್ನ ಒಂದು ಚಾನಲ್ಸ್ಗಳಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲಾಗಿ ಸಿಗುತ್ತೆ. ಸೊ ನೀವೇನಂತಾರೆ ಇದಕ್ಕೆ ಇನ್ ಡೀಟೇಲ್ ಆಗಬೇಕಾ ಇಲ್ಲ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಹೇಳ್ಬೇಕಾ? ಸೊ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಇನ್ಫಿನಿಕ್ಸ್ ಸ್ಮಾರ್ಟ್ 4+ನ ಒಂದು ಬಾಕ್ಸ್ ಮೇಲೆ ನೀವು ನೋಡ್ಬೋದು 6000 mAhನ ಒಂದು ಕ್ರೇಜಿ ಬ್ಯಾಟ್ರಿ. ಆ್ಯಂಡ್ ಹೋಪ್ಫುಲಿ ಈ ಬಾಕ್ಸ್ ಕ್ರೇಜಿ ತುಂಬ ದೊಡ್ಡದಾಗಿದೆ. ಆ್ಯಂಡ್ 3GB ಮತ್ತು 3GB ಮತ್ತು 32GB ವೇರಿಯಂಟ್ ನಿಮಗೆ ಈ ಒಂದು ಫೋನಲ್ಲಿ ನಿಮ್ಗೆ ಸಿಗುತ್ತೆ. ಆ್ಯಂಡ್ DTS ಒಂದು ಸೌಂಡ್ ಸಪೋರ್ಟ್ ಟೆಕ್ನಾಲಜಿ ಕೂಡ ಈ ಒಂದು ಬಾಕ್ಸಲ್ಲಿದೆ. ಆ್ಯಂಡ್ ಇದ್ರ ಮೇಲ್ಗಡೆ ಸ್ವಲ್ಪ ಕೆಲವೊಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಡಿಸ್ಪ್ಲೇ ಸೈಜ್ ಆಗಿರ್ಬೋದು, ಬ್ಯಾಟ್ರಿ ಸೈಜ್ ಆಗಿರ್ಬೋದು, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್, ಮತ್ತು ಫೇಸ್ ಅನ್ಲಾಕು, 8 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, 30 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ. ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಆಂಡ್ರಾಯ್ಡ್ ಲೇಟೆಸ್ಟ್ 10 ವರ್ಷನ್ ಬರ್ತಾ ಇದೆ. ಅದೊಂದು ದೊಡ್ಡ ಕ್ರೇಜಿ ವಿಚಾರ ಅಂತ ಹೇಳ್ಬೋದು. ಇನ್ನು ಈ ಒಂದು ಬಾಕ್ಸ್ನ ಓಪನ್ ಮಾಡಿದರೆ ನಿಮಗೆ ಮೊದಲನೇದಾಗಿ ನಿಮಗೆ ವೆಲ್ಕಮ್ ಮಾಡುತ್ತೆ ಒಂದು ಫೋನ್ ಇನ್ಫಿನಿಕ್ಸ್ನ ಸ್ಮಾರ್ಟ್ 4+. ಅದನ್ನು ಓಪನ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಸಿಗೋದು ಒಂದು 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗುತ್ತೆ. ಅದಾದಮೇಲೆ ನಿಮಗೆ ಒಂದು ಮೈಕ್ರೋ USB ಒಂದು ಕೇಬಲ್ ಸಿಗ್ತಾ ಇದೆ. ಸೊ ಮೈಕ್ರೋ USB 10,000 ರೂಪಾಯಿ ಒಳಗಡೆ ಅಂತಂದರೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ Type-C ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಸಿಮ್ ಎಜೆಕ್ಟರ್ ಟೂಲ್ ಮತ್ತು ಕೆಲವೊಂದು ಯೂಸರ್ ಗೈಡು, ಅದಾದ್ಮೇಲೆ ಒಂದು ಹಾರ್ಡ್ ಕೇಸ್ನ ಕೊಟ್ಟಿದ್ದಾರೆ. ಮೊದಲನೇ ಟೈಮು ಒಂದು ಇನ್ಫಿನಿಕ್ಸ್ನವರು ಈ ಒಂದು ಹಾರ್ಡ್ ಕೇಸ್ನ ಕೊಡ್ತಾಯಿದ್ರು. ಇದಕ್ಕೂ ಮುಂಚೆ ಸಿಲಿಕಾನ್ ಕೇಸಸ್ಗಳು ಬರ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ನಿಮಗೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ರೊಟೆಕ್ಟರ್ ಬಂದ್ಬಿಟ್ಟು ಒಂದು ಸ್ವಲ್ಪ ಓಲ್ಡ್ ಸ್ಟೈಲಿ ಆದರೂ ಕೂಡ ಒಂದು ಎಮರ್ಜೆನ್ಸಿ ಟೈಮ್ಗೆ ಸದ್ಯಕ್ಕೆ ಇದು ಬೆಟರ್ ಅಂತ ನನಗೆ ಅನಿಸುತ್ತೆ. ಬಟ್ ಇಮಿಡಿಯೇಟಾಗಿ ನೀವು ಒಂದು ಒಂದು ಟೆಂಪರ್ ಗ್ಲಾಸ್ನ ಹಾಕಿಸ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಸೊ ಇದೊಂದು ಕಂಪ್ಲೀಟ್ ಈ ಒಂದು ಬಾಕ್ಸ್ನಲ್ಲಿ ಇರ್ತಕ್ಕಂತಹ ಕಂಪೋನೆಂಟ್ಸ್ಗಳು ಇದರೊಳಗಡೆ ಏನೇನು ಸಿಗುತ್ತೆ ಅಂತ. ಆ್ಯಂಡ್ ಇನ್ನು ಈ ಒಂದು ಫೋನ್ನ ಬಗ್ಗೆ ಮಾತಾಡೋಣ. ಇನ್ನು ಈ ಒಂದು ಫೋನ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ, ಇನ್ನು ಈ ಒಂದು ಫೋನ್ನ ಇನ್ ಆ್ಯಂಡ್ ಫೀಲ್ ಬಂದ್ಬಿಟ್ಟು ನನ್ನ ಪ್ರಕಾರ ತುಂಬ ಹೆವಿ ಆಗಿದೆ. ಆ್ಯಂಡ್ ಪ್ಲಸ್ ಬಂದ್ಬಿಟ್ಟು ಡಿಸೈನ್ ಕೂಡ ಕೂಲ್ ಆಗಿದೆ ಆ ಒಂದು ಪ್ರೈಸ್ಗೆ ತಕ್ಕಂಗೆ. ಆ್ಯಂಡ್ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇದೆ. ನಿಮಗೆ 13 ಮೆಗಾಪಿಕ್ಸೆಲ್ನ ಒಂದು ಮೇನ್ ಕ್ಯಾಮ್ರಾ ಇದೆ. ಆ್ಯಂಡ್ ಇನ್ನೊಂದು ಬಿಟ್ಟು ಡೆಪ್ತ್ ಸೆನ್ಸಿಂಗ್ ಇದೆ. ಬಟ್ ಎಷ್ಟು ಮೆಗಾಪಿಕ್ಸೆಲ್ ಅಂತ ಮೆನ್ಷನ್ ಕೂಡ ಮಾಡಿಲ್ಲ. ಮತ್ತು ಇದರಲ್ಲಿ ನಿಮಗೆ LED ಮತ್ತು ಫ್ಲ್ಯಾಶ್ನ ಸಿಗ್ತದೆ. ಆ್ಯಂಡ್ ಇನ್ನೊಂದು ಕ್ರೇಜಿ ವಿಚಾರಪ್ಪ ಅಂದರೆ ನಿಮಗೆ ಫ್ರಂಟಲ್ಲಿ ಕೂಡ ಒಂದು ಫ್ಲ್ಯಾಶ್ ಲೈಟ್ನ ಸಪೋರ್ಟ್ನ ಈ ಒಂದು ಫೋನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ 6.82 ಇಂಚಸ್ HD+ IPS ಡಿಸ್ಪ್ಲೇ, ಒಂದು ಕ್ರೇಜಿ ಬಿಗ್ ಡಿಸ್ಪ್ಲೇ ಅಂತ ಅನ್ಬೋದು. ಒಂದು ಡೀಸೆಂಟ್ ಬ್ರೈಟ್ನೆಸ್ನೊಂದಿಗೆ ನಿಮಗೆ ಒಂದು ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಒಂದು ಕ್ರೇಜಿ ಒಂದು ಯಾವುದೇ ರೀತಿ ಒಂದು ಸ್ಟ್ರೀಮಿಂಗ್ನ ನೀವು ಎಂಜಾಯ್ ಮಾಡೋದು. ಎಸ್ಪೆಷಲಿ ನನ್ನ ಪ್ರಕಾರ ಈ ಒಂದು ಫೋನು ಒಂದು 6000 mAh ಬ್ಯಾಟ್ರಿ ಆ್ಯಂಡ್ ಬಿಗ್ ಸ್ಕ್ರೀನ್ ಅಂದ್ಕೊಂಡು ನನಗೆ ನೆನಪಾಗಿದೆ ಅಂದ್ಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ಗಳು, ಚಿಕ್ಕ ಮಕ್ಕಳಿಗೆ ಏನು ಇವಾಗೆಲ್ಲ ಒಂದು ವರ್ಕ್ ಫ್ರಮ್ ಹೋಮ್ ಥರ ಏನೋ ಟೀಚಿಂಗ್ ಫ್ರಮ್ ಹೋಮ್ ಅಂತ ಏನಿದೆ, ಸೊ ಲರ್ನಿಂಗ್ ಫ್ರಮ್ ಹೋಮ್ ಅಂತ ಏನಿದೆ, ಸೊ ಅವರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ ಏನಾಗುತ್ತೆ ನಾವು ಪ್ರತಿಯೊಂದು ಕೆಟಗರಿ ನೋಡಬೇಕಾಗುತ್ತೆ. ಒಂದು ಲೋ ಕ್ಲಾಸ್, ಮಿಡಲ್ ಕ್ಲಾಸ್, ಹೈ ಕ್ಲಾಸ್ ಅಂತ. ಸೊ ಜನಗಳ ಪಾಪ ಅವರ ಒಂದು ಅರ್ನಿಂಗು ಡಿಪೆಂಡ್ ಆಗಿರೋದ್ರಿಂದ, ಮಕ್ಕಳಿಗೆ ಎಜುಕೇಷನ್ ಭಾಳ ಮುಖ್ಯ ಆಗಿರೋದ್ರಿಂದ, ಸೊ ಅವರಿಗೆ ಸರಿಯಾದ ಒಂದು ಇಕ್ವಿಪ್ಮೆಂಟ್ ಅಂತ ಬಂದರೆ ಸದ್ಯಕ್ಕೆ ಲ್ಯಾಪ್ಟಾಪ್ ಆಗುತ್ತೆ. ಎಲ್ಲರೂ ಕೂಡ ಲ್ಯಾಪ್ಟಾಪ್ನ ಆಫರ್ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಬದಲು ಇನ್ ಕೇಸ್ ಸ್ಮಾರ್ಟ್ಫೋನಲ್ಲಿ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಈ ಒಂದು ಬಿಗ್ ಸ್ಕ್ರೀನ್ನಲ್ಲಿ ಒಂದು ಆನ್ಲೈನ್ ಕ್ಲಾಸಸ್ಗಳನ್ನ ಮಕ್ಕಳು ಅಟೆಂಡ್ ಮಾಡೋದು ನನ್ನ ಪ್ರಕಾರ. ಆ್ಯಂಡ್ ಇನ್ನೆಲ್ಲ ಯಾರಿಗಾದರೂ ಒಂದು ಬಿಗ್ ಸ್ಕ್ರೀನ ಡಿಸ್ಪ್ಲೇ ಬೇಕು, ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ಬೇಕು, 6000 mAhನ ಒಂದು ಕ್ರೇಜಿ ಬ್ಯಾಟ್ರಿ. ಬಟ್ 10 ವ್ಯಾಟ್ನ ಚಾರ್ಜನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಡಿಲೇ ಆಗುತ್ತೆ ಚಾರ್ಜ್ ಆಗೋದಕ್ಕೆ. ಬಿಕಾಸ್ 8,000 ರೂಪಾಯಿ ಒಳಗಡೆ ಈ ಒಂದು ಸ್ಪೆಸಿಫಿಕೇಶನು ನನ್ನ ಪ್ರಕಾರ ಕ್ರೇಜಿ ಅನಿಸ್ತಾ ಇದೆ. ಬಿಕಾಸ್ ಆಕ್ಟಾಕೋರ್ನ Helios A25ನ ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ. ನಿಮಗೆ ಲೆಸ್ ದೆನ್ 1 lakh ಒಂದು ಅಟೆಂಟು ಸ್ಕೋರ್ ನಿಮಗೆ ಸಿಗುತ್ತೆ. ಒಂದು ಬೆಂಚ್ ಮಾರ್ಕ್ ಸ್ಕೋರ್, ಒಂದು ಸ್ಪೀಡ್ ಸ್ಕೋರ್ ಬಂದ್ಬಿಟ್ಟು. ಸೊ ಹಾಗೆ ಈ ಒಂದು ಫೋನಲ್ಲಿ ನೀವು ಹೆಚ್ಚಿನ ದೊಡ್ಡ ಗೇಮ್ಸ್ ಆಡೋಕ್ಕಲ್ಲ. ಅಂದರೆ HD
ಗೇಮ್ಸ್ನ ನೀವು ಆಡೋಕ್ಕಾಗಲ್ಲ, ಬಟ್ ಮೀಡಿಯಮ್ ಕ್ಯಾಂಡಿ ಕ್ರಶ್ ಇನ್ನೊಂದು ಗೇಮ್ಸ್ನ ಆಡ್ಬೋದು. ಬೇಸಿಕ್ ಸೆಟ್ಟಿಂಗ್ಸಲ್ಲಿ ನೀವು ಪಬ್ಜಿ ಕೂಡ ಇದನ್ನು ಆಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಫೋನಲ್ಲಿ 3GB ರ್ಯಾಮ್ನ ಸಪೋರ್ಟ್ ಇದೆ, 32GB ಒಂದು ಮೆಮೊರಿಯ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ. 3GB 32GB ಒಂದು ಬೇಸಿಕ್ ವೇರಿಯಂಟು ಈ ಒಂದು ಪ್ರೈಸಲ್ಲಿ ನಿಮಗೆ. ಸೊ ನನ್ನ ಪ್ರಕಾರ ಒಂದು ಬೆಸ್ಟ್ ಡೀಸೆಂಟ್ ಕಾನ್ಫಿಗರೇಷನ್ ಈ ಒಂದು ಪ್ರೈಸ್ಗೆ. ಸೊ ಯಾರೆಲ್ಲ ಒಂದು ಅಫೋರ್ಡಬಲಿ ಒಂದು ಒಳ್ಳೆಯ ಫೋನ್ ನೋಡ್ತಾರ, ಬಿಗ್ಗೆಸ್ಟ್ ಸ್ಕ್ರೀನ್ ಮತ್ತು ಬಿಗ್ಗೆಸ್ಟ್ ಬ್ಯಾಟ್ರಿನ, ಈ ಒಂದು ಫೋನ್ನ ನೀವು ಆರಾಮಾಗಿ ತೊಗೋಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆಡಿಯೋ ಕ್ವಾಲಿಟಿ ಕೂಡ ನಿಮಗೆ ಡೀಸೆಂಟ್ ಆಗಿದೆ, ಲೌಡ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ಕೇಳಿಸುತ್ತೆ. ಬಿಕಾಸ್ DTS ಸಪೋರ್ಟ್ ಕೂಡ ಇರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಆಡಿಯೋ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಸ್ಮಾರ್ಟ್ 4 ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನನಗೆ ಅನಿಸಿದ್ದು. ಫಸ್ಟ್ ಇನ್ನು ಈ ಒಂದು ಫೋನ್ನ ತೊಗೋಬೇಕೋ ಬೇಡವಾ ಅಂತ ಇನ್ನೊಂದು ಸರಿ ನೀವೇನಾದ್ರು ಮತ್ತೆ ಕೇಳೋದಾದರೆ, ಡೆಫಿನೆಟ್ಲಿ ಈ ಒಂದು ಪ್ರೈಸ್ಗೆ ನೀವು ಬೇರೆ ಎಲ್ಲ ಒಂದು ಫೋನ್ನ ಕಂಪೇರ್ ಮಾಡೋದಾದರೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರು ಮತ್ತು ಫೇಸ್ ಅನ್ಲಕ್ಕು ಮತ್ತು HD+ ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ, ಇಷ್ಟು ಸೈಜ್ನ ಡಿಸ್ಪ್ಲೇ ಈ ಒಂದು ಪ್ರೈಸಲ್ಲಿ ಇದೇ ಒಂದು ನನಗೆ ಅನಿಸುತ್ತೆ. ಆ್ಯಂಡ್ ಬ್ಯಾಟ್ರಿ ಕೂಡ ಅಷ್ಟೇ 8,000 ರೂಪಾಯಿ ಒಳಗಡೆ ನಿಮಗೆ 6,000 ಬ್ಯಾಟ್ರಿ ಯಾರು ಕೂಡ ಕೊಟ್ಟಿಲ್ಲ, ಯಾವ ಬ್ರ್ಯಾಂಡಲ್ಲೂ ಕೂಡ ಇಲ್ಲ. ಆ್ಯಂಡ್ ಅದಾದ ಮೇಲೆ ಒಂದು ಪ್ರೈಸ್ ಕೂಡ ಬೆಟರ್ ಆಗಿದೆ, 8,000 ರೂಪಾಯಿ ಒಳಗಡೆ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ನ ಸ್ಪೀಡ್ ನೋಡೋದಾದ್ರೆ ನಿಮಗೆ ಡೀಸೆಂಟ್ ಆಗಿದೆ. ಆ್ಯಂಡ್ ಹೆವಿ ಸ್ಪೀಡ್ ಅಂತ ಹೇಳೋಕ್ಕಲ್ಲ, ಬಿಕಾಸ್ ಈ ಪ್ರೈಸಲ್ಲಿ ಕೊಟ್ಟೋದ್ರಿಂದ. ಸೊ ಒಂದು 0.5 ಸೆಕೆಂಡ್ಸ್ ಲೇಟ್ ಆಗ್ಬೋದು, ಬಟ್ ಅದನ್ನು ಬಿಟ್ಟರೆ ನಿಮಗೆ ಹೆವಿ ಸ್ಪೀಡ್ ಇದೆ ಎಲ್ಲನೂ ಕೂಡ, ಪ್ರತಿಯೊಂದನ್ನು ಕೂಡ. ಆ್ಯಂಡ್ ಇದರಲ್ಲಿ ನಾನು ಹೈ ಎಂಡ್ ಗೇಮ್ಸ್ ಅಥವಾ ಅಪ್ಲಿಕೇಶನ್ಸ್ಗಳನ್ನ ಜಾಸ್ತಿ ಲೋಡ್ ಮಾಡಿಬಿಡಿ ಅಂತ ಒಂದು ಸಜೆಷನ್ ಕೊಡ್ತೀನಿ. ಬಿಕಾಸ್ ಕೇವಲ 3GB ಮತ್ತು 32GB ಒಂದು ಸಪೋರ್ಟ್ ಇದೆ. ಆ್ಯಂಡ್ ಇನ್ನು ಸಿಮ್ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಿ, ನಿಮಗೆ ಡೆಡಿಕೇಟೆಡ್ ಸ್ಲಾಟ್ ಇದೆ, ಡ್ಯುಯಲ್ ಸಿಮ್ ಪ್ಲಸ್ ಮೆಮೊರಿ ಕಾರ್ಡ್ನ ಕೂಡ ನೀವು ಹಾಕಬಹುದು. ಆ್ಯಂಡ್ ಇಂಡಿಕೇಶನ್ ಬಂದ್ಬಿಟ್ಟು ನಿಮಗೆ ಏನು ಫ್ರಂಟ್ ಫ್ಲಾಶ್ ಲೈಟ್ ಇದೆ ಅದೇ ನಿಮಗೆ ಇಂಡಿಕೇಟರ್ ಆಗಿ ವರ್ಕ್ ಆಗುತ್ತೆ, ಒಂದು ನೋಟಿಫಿಕೇಶನ್ ಇಂಡಿಕೇಟರ್ಗೆ. ಅದು ಕೂಡ ಭಾಳಷ್ಟು ಮುಖ್ಯ, ಕೆಲವರಿಗೆ ಭಾಳಷ್ಟು ಮಿಸ್ ಆಗುತ್ತೆ. ಸೊ ಆ್ಯಂಡ್ ಆಂಡ್ರಾಯ್ಡ್ನ ಲೇಟೆಸ್ಟ್ 10 ವರ್ಷನ್ ಬರ್ತಿರೋದು ಒಂದು ಕ್ರೇಜಿ ವಿಚಾರ ಈ ಒಂದು ಫೋನಲ್ಲಿ. ಆ್ಯಂಡ್ MediaTekನ A25 ಪ್ರೊಸೆಸರ್ ಒಂದು ಇಲ್ಲಿ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಸೊ ಈ ಒಂದು ಪ್ರೈಸ್ ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಇದು ಒಂದು ನನ್ನ ಒಂದು ಕಂಪ್ಲೀಟ್ ಫಸ್ಟ್ ಇಂಪ್ರೆಷನ್ ಈ ಒಂದು ಫೋನ್ನ ಬಗ್ಗೆ. ಹೋಪ್ಫುಲ್ಲಿ ನಾನು ಪ್ರೀವಿಯಸ್ ಇನ್ಫಿನಿಕ್ಸ್ ಫೋನ್ಸ್ಗಳನ್ನ ನಾನು ಬಳಕೆ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು ಪ್ರೈಸ್ಗೆ ತಕ್ಕಂತಹ ಒಂದು ಪರ್ಫಾರ್ಮೆನ್ಸ್ನ ತುಂಬ ಕ್ರೇಜಿಯಾಗಿ ಕೊಡುತ್ತೆ ಈ ಒಂದು ಫೋನ್ಸ್ಗಳು. ಸೊ ಹಾಗಾಗಿ ನನ್ನ ಪ್ರಕಾರ ಯಾವುದೇ ರೀತಿಯ ಒಂದು ಅಬ್ಜೆಕ್ಷನ್ ಇಲ್ಲ. ಸೊ ಇನ್ ಕೇಸ್ ನೀವು ಈ ಒಂದು ಫೋನ್ನ ಮೇಲೆ ಇಂಟ್ರೆಸ್ಟ್ ಇದ್ದರೆ, ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡೋದು ಇನ್ಫಿನಿಕ್ಸ್ ಸ್ಮಾರ್ಟ್ 4+ ಸದ್ಯಕ್ಕಿರುವ ಸಿಚುವೇಶನ್ಗೆ ಭಾಳಷ್ಟು ಜನಕ್ಕೆ ಈ ಒಂದು ಫೋನ್ ಬಳಕೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈ ಒಂದು ಫೋನ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಒಂದು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ನ ಮಾಡ್ಕೋಬೋದು. ಜುಲೈ 28ರಂದು ಈ ಒಂದು ಫಸ್ಟ್ ಸೇಲ್ ಸ್ಟಾರ್ಟ್ ಆಗ್ತಿದೆ, ಸ್ಮಾರ್ಟ್ 4+ ಒಂದು ಸೇಲ್ ಸ್ಟಾರ್ಟ್ ಆಗ್ತಿದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ತಪ್ಪದೇ ಪರ್ಚೇಸ್ ಮಾಡಿ. ಸೊ ಈ ಒಂದು ಫೋನ್ನ ಫೀಚರ್ಸ್ನ ಎಂಜಾಯ್ ಮಾಡಿ, ಒಂದು ಪ್ರೈಸ್ಗೆ ತಕ್ಕಂತಹ ಫೋನ್ ಅಂತ ನನಗನ್ಸುತ್ತೆ. ಸೊ ಹೇಗಿತ್ತು ಈ ಒಂದು ಅನ್ಬಾಕ್ಸಿಂಗ್? ಐ ಥಿಂಕ್ ಈ ಒಂದು ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಅನ್ಬಾಕ್ಸ್ಗಳನ್ನ ತರ್ತಾ ಇರ್ತೀನಿ ನಿಮಗೋಸ್ಕರ. ಸೊ ಇದೇ ರೀತಿ ಸಪೋರ್ಟ್ ಇರಲಿ, ಆದಷ್ಟು ಲೈಕ್ನ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಯಾವುದೇ ಭಾಷೆಗೂ ನೀವು ಹೋಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿ. ಸೊ ಕನ್ನಡದ ಚಾನಲ್ಸ್ಗಳ ಸಪೋರ್ಟ್ ಮಾಡಿ, ಕನ್ನಡದ ಕಮ್ಯುನಿಟಿನ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದೇ ಇವತ್ತಿನ ವಿಡಿಯೋ. ಅದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ, ಇನ್ಫಿನಿಕ್ಸ್ ಕಡೆಯಿಂದ ಸ್ನೋಕರ್ TWS ಅಂತ. ಸೊ ಇದನ್ನು ಕೂಡ ಕಳಿಸಿದ್ದಾರೆ, ಇದರ ಒಂದು ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನೀವು 2,000 ರೂಪಾಯಿ ಒಳಗಡೆ ಒಂದು ಒಳ್ಳೆಯ TWS ವೈರ್ಲೆಸ್ನ ಒಂದು ನೋಡ್ತಾ ಇದ್ದರೆ, ಒಂದು ವೈರ್ಲೆಸ್ ಹೆಡ್ಫೋನ್ನ ನೋಡ್ತಾ ಇದ್ದರೆ, ಇದೊಂದು ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಇದರೊಂದು ಕಂಪ್ಲೀಟ್ ಒಂದು ಯೂಸ್ ಮಾಡಿಬಿಟ್ಟು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡ್ತೀನಿ ಒಂದು ಅನ್ಬಾಕ್ಸಿಂಗ್ ಜೊತೆಗೆ. ಸೊ ಮಾಡಬೇಕಾ ಒಂದು ಕಂಪ್ಲೀಟ್ ಡೀಟೇಲ್ ರಿವ್ಯೂ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ರೆಡಿ ಲಾಸ್ಟ್ ಟೈಮ್ ಅಪ್ಡೇಟ್ ಕೂಡ ಮಾಡಿದ್ದೆ, ಬೇಗ ಬರುತ್ತೆ ಅಂತ. ಸೊ ಬಂದಿದೆ, ಸೊ ಅನ್ಬಾಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ನಿಮ್ಮ ಫೀಡ್ಬ್ಯಾಕ್ನ ಮರಿದೇನೆ ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.